ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ಟಿಫನ್ಗೆ ಹಾಕ್ಕೊಡೋ ಸ್ನ್ಯಾಕ್ಸ್ ಹಾಗೂ ಉಪಯೋಗಿಸ್ಕೋಬೋದು. ಇದು ತುಂಬಾ ಟೇಸ್ಟಾಗಿ ಮತ್ತು ತುಂಬ ಈಸಿಯಾಗಿರುತ್ತೆ ಮಾಡೋದು. ಇದನ್ನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡರಿಂದನೂ ನಾವು ಇದನ್ನು ಮಾಡ್ಕೋಬೋದು. ಈಗ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಒಂದು ಕಮೆಂಟು ಹೇಗಿದೆ ಅಂತ ನನಗೆ ಶೇರ್ ಮಾಡಿ. ಈಗ ವಿಡಿಯೋ ನೋಡೋಣ. ಮೊದಲಿಗೆ ಈ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಈ ಬೌಲ್ಗೆ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು. ಇಲ್ಲಿ ನೀವು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈಗ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವಾಯಿನ ತೊಗೊಂಡಿದ್ದೀನಿ. ಅಜ್ವಾಯಿನ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ 2 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪಕ್ಕೆ ಬದಲು ನೀವು ಎಣ್ಣೆ ಆದರೂ ಯೂಸ್ ಮಾಡ್ಕೋಬೋದು, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಂತರ ತುಪ್ಪ ಇತ್ತು, ಹಾಗಾಗಿ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಹಿಟ್ಟಿನೆಲ್ಲ ಕಡೆಗೂ ಹರಡೋ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮುಷ್ಟಿಯಿಂದ ಹೀಗೆ ಹಿಟ್ಟನ್ನು ಹಿಡಿದ್ರೆ ಹೀಗೆ ಹೋಲ್ಡ್ ಆಗಬೇಕು. ನೋಡಿ, ಈ ಸ್ಟೇಜಲ್ಲಿ ಇರಬೇಕು ಹಿಟ್ಟು. ಹಿಂಗೆ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಇರಬೇಕಾಗತ್ತೆ ಹಿಟ್ಟು, ಈ ಥರ ಇರಬೇಕು. ಈಗ ಇದನ್ನು ಒಂದು 10 ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿಡೋಣ. ಈಗ ನೋಡಿ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿದ್ಮೇಲೆ ಕೈಯಿಂದ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಮೇಲೆ ಇದನ್ನು ಒಂದು ಸರ್ಫೇಸ್ ಮೇಲೆ ಹೀಗೆ ಚೆನ್ನಾಗಿ ನಾದ್ಕೊಂಡು, ಚಪಾತಿಗೆ ಎಲ್ಲ ನಾವು ಉಂಡೆ ಮಾಡ್ಕೊಳ್ಳಲ್ವ, ಅದೇ ರೀತಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈ ಸೈಜಲ್ಲಿ ನಾನು ಉಂಡೆಗಳಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋ ಹಿಟ್ಟಿಗೆ ನನಗೆ 5 ಉಂಡೆಗಳು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ನೋಡಿ, ಈಗ ಇದು ಸೈಡಲ್ಲಿರಲಿ. ಈಗ ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ. ಗಟ್ಟಿಯಾಗಿರೋ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಉಂಡೆನ ತಗೊಂಡು ಇದಕ್ಕೆ ಸ್ವಲ್ಪ ಡ್ರೈ ಆಗಿರೋ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಡಸ್ಟ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ. ಮತ್ತು ನಾನು ಇಲ್ಲಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಈ ಎಡ್ಜಸಲ್ಲಿ ಈ ಪೇಸ್ಟ್ನ ಲೈಟಾಗಿ ಅಪ್ಲೈ ಮಾಡೋಣ. ಕೈಯಿಂದಾದರೂ ಅಥವಾ ಸ್ಪೂನಲ್ಲಾದರೂ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಹೀಗೆ ಇದನ್ನು ಹೀಗೆ ಲೈಟಾಗಿ ಹೀಗೆ ರೋಲ್ ಮಾಡ್ತಾನೆ ಬನ್ನಿ. ಲೈಟಾಗಿ ಪ್ರೆಸ್ ಮಾಡಿ ರೋಲ್ ಮಾಡಬೇಡಿ. ಲೈಟಾಗಿ ಹಾಗೇ ನಿಧಾನವಾಗಿ ರೋಲ್ ಮಾಡಿ ಕೊನೆಯಲ್ಲಿ ಇಲ್ಲಿ ಉಳ್ಕೊಳ್ಳುತ್ತಲ್ಲ ಇದಕ್ಕೆ ಸ್ವಲ್ಪ
ಪೇಸ್ಟನ್ನು ಹೀಗೆ ಅಪ್ಲೈ ಮಾಡಿ ಹಾಗೆಯೇ ಇದನ್ನು ಅದಕ್ಕೆ ರೋಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಹೀಗೆ ಕ್ಲೋಸ್ ಆಗಬೇಕು. ಕಾಣಿಸ್ತಿದೆಯಾ ನಿಮಗೆ? ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ಇದೇ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ರೋಲ್ನ ಹೀಗೆ ತಗೊಂಡು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದು ಸಿಸರ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕ್ರಾಸ್ ಆಗಿ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ತಿದೆಯಾ? ಈ ರೀತಿ ಬರುತ್ತೆ. ನೋಡಿ, ಇದೇ ರೀತಿ ಎಲ್ಲನೂ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲ ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಈ ಥರ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಎಣ್ಣೆ ಈಗ ಚೆನ್ನಾಗಿ ಕಾದಿದೆ. ಈಗ ನಾನು ಇದನ್ನು ಸ್ವಲ್ಪ ತಗೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ. ನೋಡಿ, ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗುತ್ತೆ. ಇದೇ ರೀತಿ ನೆಕ್ಸ್ಟ್ ಬ್ಯಾಚು ಮಾಡಿ ತಗೊಳ್ಳೋಣ. ನೋಡಿ, ನಾನು ಸೆಕೆಂಡ್ ಬ್ಯಾಚನ್ನು ಅದೇ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇದೇ ರೀತಿ ನಾವು ಪೂರ್ತಿ ಫ್ರೈ ಮಾಡಿ ತಗೊಳ್ಳೋಣ. ಈಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಚಾಟ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸೈಡಲ್ಲಿ. ನೋಡಿ, ಈಗ ಒಂದು 2 ಬ್ಯಾಚ್ ಆಗಿದೆ. ಈಗ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಪೌಡರ್ನ, ಅದನ್ನು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಇದನ್ನು ಹೀಗೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬ್ಯಾಚನ್ನು ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲನೂ ಫ್ರೈ ಮಾಡಿ ಮಸಾಲೆ ಎಲ್ಲ ಸ್ಪ್ರಿಂಕಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಟೀ ಟೈಮ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಹಾಕಿ ಕಳಿಸ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಮನೇಲಿ ಸಣ್ಣ ಸಣ್ಣ ಇದೇ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಹೊರಗಿನ ಸ್ನ್ಯಾಕ್ಸ್ ತಿನ್ನೋದನ್ನು ಮರೀತಾರೆ. ಹೀಗೆ ಮನೇಲಿ ಹೆಲ್ದಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಇದನ್ನು ನಾನು ಇವತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ನೀವು ಬೇಕಾದ್ರೆ ಇದನ್ನು ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಇದು ಕಲರ್ ಸ್ವಲ್ಪ ಬೆಳ್ಳಗೆ ಬರುತ್ತೆ ಅಷ್ಟೇ. ಗೋಧಿ ಹಿಟ್ಟಿಂದ ಸ್ವಲ್ಪ ಡಾರ್ಕ್ ಆಗಿದೆ ಅಷ್ಟೇ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.